ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೈ ಕಂಠಗತೈರಪಿ. ಇದರ ಅರ್ಥ ಇಷ್ಟೇ ಬಂಧುಗಳೇ, ಮಾಡಬಾರದನ್ನು ಪ್ರಾಣ ಹೋಗುವುದಾದರೂ ಮಾಡಬಾರ್ದು, ಮಾಡಬೇಕಾದ್ದನ್ನು ಪ್ರಾಣ ಕೊಟ್ಟಾದರೂ ಮಾಡಬೇಕು. ಬನಶಂಕರಿ ದೇವಾಲಯದ ಸ್ಥಿತಿ ಚಿಂತಾಜನಕವಾಗಿದ್ದರೆ ದೇವಾಲಯದ ಆಸ್ತಿ ತನ್ನನ್ನು ತಾನೇ ಮರಿತಾ ಇದೆ. ರಾಕ್ಷಸಿ ಪ್ರವೃತ್ತಿ ಇರುವಂಥ ದೇವಾಲಯದ ಹಣವನ್ನು ಲೂಟಿ ಹೊಡೆಯೋದಕ್ಕೋಸ್ಕರವೇ ಬಂದಿರುವಂಥ ಅಧಿಕಾರಿಗಳು ದೇವಾಲಯದ ಆಸ್ತಿಯನ್ನು ಪುಡಿಗಾಸಿಗೋಸ್ಕರ ಮಾರಾಟ ಮಾಡಿಕೊಳ್ಳೋದಷ್ಟೇ ಅಲ್ಲ, ಎಂಜಿಲು ಕಾಸಿಗೋಸ್ಕರ ದೇವಾಲಯದ ಅಧಿಕಾರಿಗಳು ಅವರಿವರ ಜೇಬಿಗೆ ಕೈ ಹಾಕಿಕೊಂಡಿದ್ದಾರೆ. ಇಷ್ಟು ವರ್ಷಗಳಲ್ಲಿ ದೇವಾಲಯದ 1 ಅಡಿ ಆಸ್ತಿಯನ್ನು ಉಳಿಸುವಂತಹ ಗಂಡೆದೆಯ ಗುಂಡಿಗೆ ಇರುವಂಥ ಒಬ್ಬ ವ್ಯಕ್ತಿ ಹುಟ್ಟಲಿಲ್ಲ ದೇವಾಲಯದಲ್ಲಿ. ನಮ್ಮ ದುರ್ದೈವ. ಮುಜರಾಯಿ ಇಲಾಖೆಗೆ ಧಿಕ್ಕಾರ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಈ ಮೈದಾನ, ಈ ಒಂದು ಕೆಟ್ಟ ವಾತಾವರಣವನ್ನು ನೋಡಿ ಬನಶಂಕರಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಪಾನ್ಸರ್ ಮಾಡ್ತಿರುವಂತ ರೆಸಾರ್ಟ್ ಅಂತ ತಿಳ್ಕೊಳ್ಬೇಡಿ. ಇದು ಖಂಡಿತ ರೆಸಾರ್ಟ್ ಅಲ್ಲ, ಅಥವಾ ಕೃಷ್ಣಪ್ಪನವರ ಮನೆಯೋ ಅಥವಾ ಅವರ ಮೇಲಧಿಕಾರಿಗಳ ಮನೆಯೋ ಅಲ್ಲ. ಇದು ಬನಶಂಕರಿ ದೇವಾಲಯದ ಆಸ್ತಿ. ಈ ಆಸ್ತಿಯನ್ನ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಮುಜರಾಯಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ರಕ್ಷಣೆ ಮಾಡ್ತಿದ್ದಾರೆ ಅಂತ ಈ ಚಿತ್ರವನ್ನು ನೋಡಿದ್ರೆ ಚೆನ್ನಾಗಿ ಅರ್ಥ ಆಗುತ್ತೆ. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳೇ, ದಯವಿಟ್ಟು ಇದನ್ನು ಗಮನಿಸಿ. ಮುಜರಾಯಿ ಇಲಾಖೆಗೆ ಯಾವುದೇ ಅಧಿಕಾರಿಗಳು ಬಂದರೂ ಇಂಥ ಮಾಡಬಾರದ ಕೆಲಸವನ್ನ ಮಾಡಿ ಅವರ ಕುಟುಂಬಕ್ಕೆ ಮತ್ತು ಇಲಾಖೆಗೆ ಭಾರವಾಗ್ತಾರೆ. ಕೃಷ್ಣಪ್ಪನವರು ಘಾಟಿಯಲ್ಲಿ ಲೂಟಿ ಎಷ್ಟು ಹೊಡೆದಿದ್ರೋ ಅದಕ್ಕಿಂತ 10 ಪಟ್ಟು ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡೆದಿದ್ದಾರೆ. ಈ ಮೇಲಧಿಕಾರಿಗಳು ಯಾರು ಅವರು ಹೊಡೆಯುವಂತ ಲೂಟಿಯಲ್ಲಿ ಪಾಲುದಾರ ಅಧಿಕಾರಿಗಳಿದ್ದಾರೆ, ಅವರು ಕಿವಿ ಕಣ್ಣು ಮೂಗು ಮುಚ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಏನು ಅಂದ್ರೆ ಏನು ಹೇಳುವಂತ ಆಕ್ಷೇಪಣೆ ಮಾಡುವಂತ ಸ್ಥಿತಿಯಲ್ಲಿಲ್ಲ. ಆಕ್ಷೇಪಣೆ ಮಾಡಿದ್ರೆ ನೀವ್ ಯಾವ ಅಧಿಕಾರಿಗಳ್ರಿ, ನಿಮಗೆ ನಾನೇ ಸ್ಪಾನ್ಸರ್ ಮಾಡ್ತಿರೋದು ಅಂತ ನೇರವಾಗಿ ಎಂದು ಹೇಳ್ಬಿಡ್ತಾರೋ ಅಂತ ಭಯದಲ್ಲಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಈ ಮುಜರಾಯಿ ಇಲಾಖೆಯಲ್ಲಿ ಯಾರು ಲೂಟಿಕೋರರಿದ್ದಾರೆ ಅಧಿಕಾರಿಗಳು, ಒಬ್ಬರನ್ನ ನೋಡಿದ್ರೆ ಇನ್ನೊಬ್ರು ಚಡ್ಡಿ ಒದ್ದೆ ಮಾಡ್ಕೊಳ್ಳುವಂತ ಅಧಿಕಾರಿಗಳು. ನೀನೆಷ್ಟು ಹೊಡೆದೆ ನಾನೆಷ್ಟು ಹೊಡೆದೆ, ನೀನೆಷ್ಟು ಹೊಡೆದೆ ನಾನೆಷ್ಟು ಹೊಡೆದೆ ಅಂತಿದ್ದಾರೆ ಹೊರತು ನೀನೆಷ್ಟು ಒಳ್ಳೆ ಕೆಲಸ ಮಾಡಿದೆ ನಾನೆಷ್ಟು ಒಳ್ಳೆ ಕೆಲಸ ಮಾಡಿದೆ ಅನ್ನುವಂತ ಪ್ರೈಮರಿ ನಾಲೆಡ್ಜ್ ಕೂಡ ಇಲ್ಲ ಇವರುಗಳಿಗೆ. ಇವತ್ತು ಅಡಿಯಿಂದ ಮುಡಿಯವರೆಗೂ ಬಹುಮಂದಿ ಭ್ರಷ್ಟಾಚಾರಿಗಳಿದ್ದಾರೆ. ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಇದನ್ನು ಗಮನಿಸಬೇಕು. ಈ ಸಮಾಜಕ್ಕೆ ಪೂರಕವಲ್ಲದ ಈ ಅಧಿಕಾರಿಗಳ ಎಡೆಮುರಿ ಕಟ್ಟಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ.